ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 64ನೇ ಸಂಚಿಕೆ. ಆವಂತಿ ಅತ್ತಿಗೆ ತಂಗಿಯಾಗಿ ಪರಿಚಯವಾದವಳು. ಅವಳಲ್ಲಿ ಸಲುಗೆ ಚೂರು ಕೂಡ ಇರಲಿಲ್ಲ. ಸಿಂಹ ಹುಡುಗಿಯರೆಂದರೆ ಗುರ್ ಎನ್ನುತ್ತಿದ್ದ ಕಾಲದಲ್ಲಿ ಅವನ ಮೇಲೆ ಬಿದ್ದು ಅವನ ಒಲಿಸಿಕೊಳ್ಳಲು ಹೆಣ್ಣು ಮಕ್ಕಳು ವಯ್ಯಾರ ಮಾಡುತ್ತಿದ್ದ ಕಾಲದಲ್ಲಿ ಆವಂತಿ ಕೂಡ ಮಾಡಿದ್ದು ಅದನ್ನೇ. ಆದರೆ ರುದ್ರನ ಮನದಲ್ಲಿ ತನ್ನ ಕಲ್ಯಾಣದ ಒಡತಿಯ ರೂಪ ಇದ್ದದ್ದೇ ಬೇರೆ. ಅವನಿಗೆ ಬಿಟ್ಟು ಇನ್ನಾರಿಗೂ ಆ ಕಲ್ಪನೆ ತಿಳಿದಿರಲಿಲ್ಲ. ನೋಡಿದ ಕೂಡಲೇ ಇವಳೇ ನನ್ನ ಪ್ರೇಮದರಸಿ ಎಂದು ಅನಿಸದೆ ಹೋದರೂ ನಂತರದಲ್ಲಾದರೂ ಇವಳು ನನ್ನರಸಿಯಾಗಲು ಸೂಕ್ತ ಎಂಬ ಭಾವ ಮೂಡಬೇಕಿತ್ತು. ಆದರೆ ಆವಂತಿ ತನ್ನ ಪ್ರೇಮ ಹೇಳಿಕೊಂಡರೂ ರುದ್ರನ ಮನದ ವೀಣೆ ಮಿಡಿಯಲೇ ಇಲ್ಲ. ಬದಲಾಗಿ ಕೋಪ ಹೆಚ್ಚಾಗುತ್ತಿತ್ತು. ಮೈಮೇಲೆ ಬಿದ್ದವಳ ಕೆನ್ನೆ ಅದರುವಂತೆ ಮಾಡಿದ್ದ. ತಾನು ಸಿಗಲಿಲ್ಲ ಎಂದು ಆತ್ಮಹತ್ಯೆಗೆ ಮುಂದಾದಳು ಎಂದು ತಿಳಿದರೂ ಅನುಕಂಪ ಮೂಡಲಿಲ್ಲ. ಬದಲಾಗಿ ಇಷ್ಟು ಸಣ್ಣ ವಿಷಯಕ್ಕೆ ಸಾಯಲು ಮುಂದಾದವಳು ನನಗೆ ಜೋಡಿಯೇ? ತಂದೆ ತಾಯಿ ತೊರೆದು ಸಾಯಲು ಸಿದ್ಧವಾದವಳು ಒಳ್ಳೆಯ ಮಗಳೇ ಆಗಲಾರದವಳು ನನ್ನ ಮನೆ ಬೆಳಗೋ ಹೆಣ್ಣಾಗಲು ಸಾಧ್ಯವೇ ಎಂದು ತುಟಿ ಕೊಂಕಿಸಿದ್ದ. ಆದರೆ ಅಣ್ಣ ಹೇಳಿದ ಮಾತಿಗೆ ತನ್ನ ಮನಸ್ಸು ಕಲ್ಲು ಮಾಡಿಕೊಂಡು ಆದದ್ದು ಆಗಲಿ ಎಂದು ಕಲ್ಲಿನ ಮೂರ್ತಿಯಂತೆ ನಿಂತು ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಆದರೂ ಅವಳ ಮೊಗ ನೋಡಲು ಇಷ್ಟವಿಲ್ಲ. ದನಿ ಕೇಳಲು ಆಸೆಯಿಲ್ಲ. ಸನಿಹ ಅಹಿತ ಅವಳ ಯೋಚನೆಯೇ ಅವನಿಗಾಗದು. ಆದರೂ ಮದುವೆ ಆಗಬೇಕೆಂದು ಮನಸ್ಸು ಮಾಡಿದ್ದ. ನಂತರ ಆದದ್ದೇ ಬೇರೆ. ಅತ್ತಿಗೆ ಮಾಡಿದ ಮೋಸ, ಅಣ್ಣನ ಸಾವು, ತೋಳಲ್ಲಿ ಪುಟ್ಟ ಕಂದಮ್ಮ ಎಲ್ಲವೂ ಸೇರಿ ಅವನ ಮನದಲ್ಲಿದ್ದ ಮಡದೊಡತಿ ಕಲ್ಪನೆಯನ್ನೇ ಧೂಳಿಡಿಯುವಂತೆ ಮಾಡಿದ್ದವು. ಆದರೆ ಅದೆಲ್ಲ ಸ್ವಚ್ಛ ಮಾಡಿ ಸಿಂಗಾರ ಮಾಡಿ ಆ ಒಲವಿನ ಸಿಂಹಾಸನವನ್ನ ಅಲಂಕರಿಸಿಕೊಂಡವಳು ಸಪ್ತಮಿ. ಅವಳ ನೋಡಿದ ಕೂಡಲೇ ಮನ ಮಿಡಿಯಲಿಲ್ಲ. ತನ್ನ ಸತಿಯಾದವಳ ಮನ ಅಪ್ಪಲಿಲ್ಲ. ಆದರೆ ಅವಳೇ ದಿನದಿಂದ ದಿನಕ್ಕೆ ಪರಿಚಯಿಸಿದ್ದಳು. ನಿನ್ನೆದೆಯೊಳಗೆ ರೂಪುಗೊಂಡ ನಿನ್ನರಸಿ ಪ್ರಾಣ ತಳೆದು ನಿಂತವಳು ನಾನು ಎಂದು. ತನಗಿಂತ ಹೆಚ್ಚು ಅವಳೇ ತನ್ನನ್ನು ಅರಿತವಳು, ಪ್ರೇಮಿಸಿದವಳು, ಆರಾಧಿಸಿದವಳು ಎಂದು ಹೇಳದೆ ತೋರಿಸಿಕೊಟ್ಟಿದ್ದಳು. ಈಗ ಬದುಕು ಹೂವಿನ ಹಾದಿಯಲ್ಲಿ, ತಂಗಾಳಿಯ ಒಡಲಲ್ಲಿ, ಹೊಂಗೆಯ ತಂಪಲ್ಲಿ ಸ್ವರ್ಗ ಸುಖ ಎಂದೆನಿಸಿತ್ತು. ಕಷ್ಟದ ನಡುವೆಯೂ ಎದೆ ಮೇಲೆ ತನ್ನವಳ ತಲೆ ಇರಲು ಇನ್ನೇನು ಬೇಕು ಜೀವಕ್ಕೆ ಎಂದು ಪ್ರತಿಕ್ಷಣ ಅವನೆದೆ ಮಿಡಿಯುತ್ತಾ ನುಡಿಯುತ್ತಿತ್ತು. ಆವಂತಿ ಮುಂದೆ ನಿಂತಿದ್ದ ರುದ್ರ. ಚುಚ್ಚುಮದ್ದಿನ ಪ್ರಭಾವ. ಆವಂತಿ ನಿದ್ದೆ ಹೋಗಿದ್ದಳು. ಆಸ್ಪತ್ರೆಯ ಬೆಡ್ ಮೇಲೆ ಬರೀ ಮೂಳೆ ಗೊಂಚಲಂತೆ ಬಿದ್ದಿದ್ದಳು. ಕಳೆಯಿಲ್ಲದ ಮೊಗ, ಖಂಡವಿಲ್ಲದ ದೇಹ, ಅರ್ಧಕ್ಕರ್ಧ ಉದುರಿ ಬತ್ತಿಯಾದ ಕೂದಲು, ನೆರಿಗೆ ಬಂದ ಚರ್ಮ. ನೋಡಲಾಗಲಿಲ್ಲ ಅವನಿಂದ. ತನ್ನ ಪ್ರೇಮ ಸಿಗದೆ ಹೀಗಾದಳೇ? ಇವಳ ಸ್ಥಿತಿಗೆ ಪರೋಕ್ಷವಾಗಿ ನಾನೇ ಕಾರಣನೇ? ನಾನು ಅವಳ ಕೈ ಹಿಡಿದಿದ್ದರೆ ಇಂದು ಸಪ್ತಳಂತೆ ನನ್ನ ಜೊತೆ, ಮನೆಯವರ ಜೊತೆ ಬದುಕುತ್ತಿದ್ದಳೇ? ಇಲ್ಲ, ನನ್ನ ಸಪ್ತಳಾಗಲು ಇವಳಿಂದ ಸಾಧ್ಯವೇ ಇಲ್ಲ. ತಾಳಿ ಕಟ್ಟುವ ಕೊನೆ ಗಳಿಗೆವರೆಗೂ ತನ್ನ ಮನಸ್ಸನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ತಾಯಿಗೆ ತಕ್ಕ ಮಗಳಾದವಳು ತುಂಬಿದ ಮನೆ ಸೊಸೆಯಾಗಿ, ಈ ಕೋಪಿಷ್ಠನ ಮನದ ಒಡತಿಯಾಗಿ ಬದುಕಲು ತನ್ನ ಸಪ್ತಳಿಂದ ಹೊರತು ಇನ್ನಾರಿಗೂ ಸಾಧ್ಯವೇ ಇಲ್ಲ. ಇನ್ನು ಆವಂತಿ? ಅವಳ ಹಠವೇ ಅವಳಿಗೆ ಮುಳುವಾಯ್ತು. ಇಷ್ಟಪಟ್ಟದ್ದು ತನಗೆ ದಕ್ಕಲೇಬೇಕೆನ್ನುವ ಹಠ. ಅವರ ಭಾವನೆ ಏನೇ ಇರಲಿ ತನ್ನ ಇಚ್ಛೆ ನೆರವೇರಿದರೆ ಸಾಕೆನ್ನುವ ಬುದ್ಧಿ. ಅನುಸರಿಸಿಕೊಂಡು ಹೋಗುವ ಬುದ್ಧಿಯೇ ಇಲ್ಲ.
ಅಕ್ಕನ ತಪ್ಪಿಗೆ ಪುಟ್ಟ ಕಂದನನ್ನೇ ದರಿದ್ರ ಅನಿಷ್ಟ ಎಂದವಳು. ನನ್ನ ಮೇಲಿನ ಹುಚ್ಚು ಪ್ರೀತಿಗಾಗಿ ನನ್ನ ಸಪ್ತಳನ್ನೇ ನೀರು ಪಾಲು ಮಾಡಲು ಹೊರಟವಳು. ನನ್ನ ಸಪ್ತ ಆಗಲು ಸಾಧ್ಯವೇ? ಹೋಲಿಕೆ ಮಾಡಲು ಅಸಾಧ್ಯ. ಏನೇ ಇರಲಿ, ಇಂದು ಅವಂತಿಯ ಆಸೆಯಂತೆ ಅವಳ ನೋಡಿ ಹೋಗುವ ಎಂದು ಮನದಲ್ಲೇ ಯೋಚಿಸುತ್ತಾ ಕುಳಿತಿದ್ದವನ ಕೈ ಹಿಡಿದಳು ಅವಂತಿ. ಯೋಚನೆಯಿಂದ ಎಚ್ಚೆತ್ತು ಅವಳೆಡೆ ನೋಡಿದ್ದ. ರುದ್ರ, ನನ್ನ ರುದ್ರ ಎಂದಳು. ಇಲ್ಲ, ನಾನು ನಿನ್ನ ರುದ್ರನಲ್ಲ, ಸಪ್ತಳ ರುದ್ರ ಎನ್ನಬೇಕೆಂದುಕೊಂಡರೂ ಅವಳ ಸ್ಥಿತಿ ನೋಡಿ ಸುಮ್ಮನೆ ಕುಳಿತ. ಕೈ ನಡುಗುತ್ತಿತ್ತು. ಪ್ರಯಾಸದಲ್ಲೇ ಅವನ ಕೈ ತನ್ನ ಕೆನ್ನೆಗೆ ಒತ್ತಿಕೊಂಡಳು. ಅವಳ ಕಣ್ಣಿಂದ ನೀರು ಜಾರಿತ್ತು. ಸಾರಿ ರುದ್ರ, ನನಗೆ ನೀನು ಕೊನೆಗೂ ಸಿಗಲಿಲ್ಲ. ನಿನ್ನ ಹೆಂಡ್ತಿಗೆ ನನ್ನ ಸಾರಿ ಕೇಳು ಎಂದು ಒಂದೊಂದೇ ಪದ ಕೂಡಿಸಿ ಹೇಳಿದವಳು ಕೊನೆಯಲ್ಲಿ ಅವನ ಕೈಗೆ ತುಟಿಯೊತ್ತಿದಳು. ಕೈ ಮೆಲ್ಲನೆ ಹಿಂದೆ ಎಳೆದುಕೊಂಡ. ಒಣಗಿದ ತುಟಿ ಅರಳಿಸಿದಳು. ಕಣ್ಣಿಂದ ಹನಿ ಮತ್ತೆ ಜಾರಿತ್ತು. ತೆರೆದ ಕಣ್ಣು ಮುಚ್ಚದೆ ಅವನನ್ನೇ ನೋಡುತ್ತಾ ಉಳಿದಳು. ಆ ಕ್ಷಣ ಅವನ ಕಂಗಳೇಕೋ ಒದ್ದೆಯಾದವು. ಅವಳ ತಂದೆ ತಾಯಿ ಜೋರಾಗಿ ಬಿಕ್ಕಿದ್ದರು. ಅಲ್ಲಿಗೆ ಅವಂತಿ ಅಧ್ಯಾಯ ಮುಕ್ತಾಯವಾಗಿತ್ತು. ರುದ್ರ ಎದ್ದು ಹೊರಗೆ ನಡೆದು ಬಿಟ್ಟ. ಹೊರಗೆ ಸೋಮಪ್ಪ ನಿಂತಿದ್ದವರು ಅವನ ಭುಜ ಅದುಮಿ ಸಮಾಧಾನ ಮಾಡಿದ್ದರು. ಅಪ್ಪಯ್ಯ, ಅವರ ಜೊತಲಿ ಇದ್ದು ಅದೇನ ನೋಡಿ, ನನ್ನಿಂದ ಆಗಕ್ಕಿಲ್ಲ, ನಾನು ಹೊರಟು ಬಿಡ್ತೀನಿ ಎಂದು ಅಲ್ಲಿಂದ ಹೊರಟು ಬಂದ. ಸೋಮಪ್ಪ ಅವರ ಜೊತೆ ಇದ್ದು ಅಂತಿಮ ಕಾರ್ಯ ನಿರ್ವಹಿಸಿದರು. ವಿಧಿ ಅದೇನು ಬರೆದಿತ್ತೋ ಈ ಹೆಣ್ಣಿನ ಬಾಳಲ್ಲಿ. ಪ್ರೀತಿ ಕೈಗೂಡಲಿಲ್ಲ. ರುದ್ರನ ಹತ್ತಿರದಿಂದ ಬಲ್ಲವಳು ಅವನ ಮನ ಅರಿತು ಅವನ ಪಡೆಯುವ ದಾರಿ ಹುಡುಕಲಿಲ್ಲ. ಅವನ ಪ್ರೀತಿ ಪಡೆಯುವ ಸಂಯಮ ಪಡೆಯಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ರುದ್ರನ ಪ್ರೀತಿಸಿದಳೇ ಹೊರತು ಅವನ ಮನಸ್ಸೇನು ಎಂದು ಅವಳಿಂದ ತಿಳಿಯಲು ಆಗಲೇ ಇಲ್ಲ. ಬರಿಯ ಹಠದಿಂದ ಅವನ ಪಡೆಯಲು ನಿಂತವಳಿಗೆ ಅವನ ಮನದ ದಾರಿ ಮುಚ್ಚಿತ್ತು. ಜೊತೆಗೆ ಆರೋಗ್ಯವೂ ಅವಳಿಗೆ ಸಹಕರಿಸಲಿಲ್ಲ. ಕೊನೆಗೆ ಅವಳ ಪಾಲಿಗೆ ರುದ್ರನೂ ಇಲ್ಲ. ಅವನ ಹೆಂಡತಿ ಪಟ್ಟವೂ ಇಲ್ಲ. ಅವನ ಪ್ರೇಮವೂ ಲಭಿಸಲಿಲ್ಲ. ಅದೆಲ್ಲದರ ಮೇಲೂ ಇದ್ದದ್ದು ಸಪ್ತಮಿಯ ಹೆಸರು. ಅದೇ ರುದ್ರನ ಹಣೆಯಲ್ಲಿ ಬರೆದಿದ್ದ ಹೆಸರು ಕೂಡ. ರುದ್ರ ಮನೆ ತಲುಪಿದಾಗ ಸಂಜೆಯಾಗಿತ್ತು. ಬಂದ ಕೂಡಲೇ ತಲೆಗೆ ನೀರೆರೆದುಕೊಂಡು ಬಂದ. ಸಪ್ತ ಕಾಣಲಿಲ್ಲ. ಸಪ್ತ ಮಲ್ಗವ್ಳ. ವಾಂತಿ ಜಾಸ್ತಿ ಆಗದ ರುದ್ರ? ಏನೂ ದಕ್ಕಿಸಳದೇ ಇಲ್ಲ. ವಾಂತಿ ಮಾಡಿ ಮಾಡಿ ಸುಸ್ತಾಗಿ ಹೋಗದ? ಈಗ ತಾನೇ ಮಲಿಕಂಡ ಎಂದರು ಭಾಗೀರಥಿ. ತಲೆಯಾಡಿಸಿ ಕೋಣೆಗೆ ಹೊರಟ. ಆಯಾಸ ಹೊತ್ತು ಮಲಗಿದ್ದಳು. ಅವಳ ಪಕ್ಕದಲ್ಲಿ ಅಡ್ಡಾದವ ಮೆಲ್ಲನೆ ತನ್ನವಳ ತನ್ನ ಎದೆ ಮೇಲೆ ಎಳೆದುಕೊಂಡ. ಎಚ್ಚರವಾದವಳು, ರೀ ಬಂದ್ರಾ? ಅವಂತಿ ನೋಡಿದ್ರ? ಮಾತಾಡಿಸಿ ಬಂದ್ರಾ? ಏನಂದ್ರು? ಹೇಗಿದ್ದಾರೆ ಎಂದಳು. ಅಪ್ಪುಗೆ ಬಿಗಿ ಮಾಡಿ ನೋಡಿದೆ. ಖುಷಿಯಾದ್ಲು. ಏನೂ ಹೇಳ್ಲಿಲ್ಲ. ಇನ್ಮುಂದೆ ಚೆನ್ನಾಗಿರ್ತಾಳ ಎಂದ. ಉಫ್, ಹಾಗಾದ್ರೆ ಸಾಕು ಪಾಪ, ಇನ್ಮುಂದೆಯಾದ್ರೂ ಚೆನ್ನಾಗಿರ್ಲಿ ಎಂದಳು. ನೀನು ಮಲ್ಗು, ಸುಸ್ತಾಗಿದ್ಯಾ ಎಂದು ತಲೆ ನೇವರಿಸಲು ಮತ್ತೆ ಮಲಗಿದಳು. ರಾತ್ರಿವರೆಗೂ ರುದ್ರ ಕೊಂಚ ಮೌನ ತಳೆದ. ಸೋಮಪ್ಪ ಕೂಡ ಮನೆ ತಲುಪಿದರು. ಸ್ನಾನ ಮುಗಿಸಿ ಮಡದಿಗೆ ಅವಂತಿ ಸಾವಿನ ಸುದ್ದಿ ತಿಳಿಸಿದ್ದರು. ಸಪ್ತಳಿಗೆ ಹೇಳಬಾರದೆಂದು ಹೇಳಿದ್ದರು. ಗರ್ಭಿಣಿ ಹೆಣ್ಣಿಗೆ ಸಾವಿನ ಸುದ್ದಿ ಹೇಳಲು ಮನಸ್ಸಾಗಲಿಲ್ಲ ಯಾರಿಗೂ. ಗಂಡನ ಕೋಪ ಬೇಕಿದ್ದರೂ ತಡೆಯುವಳು, ಆದರೆ ಅವನ ಮೌನ ತಡೆಯಳು. ರಾತ್ರಿ ಊಟ ಮಾಡಿ ಮತ್ತೆ ವಾಂತಿ ಮಾಡಿ ಸುಸ್ತಾಗಿ ಹಾಲು ಕುಡಿದು ಕೋಣೆ ಸೇರಿದಳು. ರುದ್ರ ಹಣ್ಣುಗಳ ತಂದು ಪಕ್ಕದಲ್ಲಿ ಕುಳಿತು ಅವಳ ಬಾಯಿಗೆ ಹಣ್ಣಿನ ತುಂಡು ಹಿಡಿಯಲು ಮೊಗ ತಿರುಗಿಸಿದ್ದಳು. ಯಾಕ, ಏನಾಯ್ತು?
ಹಣ್ಣು ಸೇರ್ತಿಲ್ವಾ ಎಂದ. ನನಗೇನು ಸೇರಲ್ಲ, ಆದರೂ ನೀವು ತಿನ್ನಿಸಿದ್ರೆ ತಿಂತೀನಿ. ಆದರೆ ನೀವು ಹೀಗೆ ನನ್ನ ಜೊತೆ ಮಾತಾಡದೆ ಹೋದರೆ ನನಗೇನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ನನಗೇನೂ ಬೇಡ ಎಂದು ಮಲಗುವವಳ ತಡೆದು, ನಾನೇನು ನಿನ್ನ ಜೊತೆಲಿ ಮಾತುಗುಟ್ಟಿಲ್ಲ, ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೇ. ತಗ ಇದನ್ನ ತಿಂದುಬಿಡು, ನಿಂಗೆ ನಿದ್ದೆ ಬರಗಂಟುವೆ ಮಾತಾಡ್ತಾನೇ ಇರ್ತೀನಿ ಎಂದು ಕೆನ್ನೆಗೆ ಚುಂಬಿಸಿದ್ದ. ಈಗ ಕೊಂಚ ತುಟಿ ಅರಳಿಸಿ ಹಣ್ಣು ತಿಂದಿದ್ದಳು. ರೀ, ಬೆಳಗ್ಗೆ ಆಸ್ಪತ್ರೆಗೆ ಹೋಗಬೇಕು, ನನಗೆ ಭಯವಾಗ್ತಾ ಇದೆಯಲ್ಲ ಎಂದಳು. ಭಯ ಯಾಕ? ಗಂಡಿಗಿಂತ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಶಕ್ತಿ ಧೈರ್ಯ ಇರೋದು ಅಂತಲೇ ಅಲ್ವಾ ದೇವ್ರು ಮಗು ಹೆರುವಂಥ ಪುಣ್ಯದ ಕೆಲಸ ಹೆಣ್ಣಿಗೆ ಕೊಟ್ಟಿರೋದು. ನಿಂಗೆ ಅಷ್ಟು ಭಯವಾದ್ರ ನಿನ್ನ ಅವ್ವನ್ನ ನೆನಪಿಸ್ಕ ಸಾಕು. ಆ ದೇವ್ರಿಗಿಂತ ತಾಯಿನೇ ಜಾಸ್ತಿ ಧೈರ್ಯ ಶಕ್ತಿ ಕೊಡೋದು. ನಿಮ್ಮವ್ವ ನಿನ್ನ ಹೆತ್ತಿರೋದು, ಅದನ್ನ ನೆನಪು ಮಾಡ್ಕ. ಇದೇ ಕ್ಷಣದಲ್ಲೇ ಅಲ್ವಾ ನನ್ನವ್ವ ನನ್ನ ಹೆತ್ತಿದ್ದು. ಈಗ ನಾನು ನನ್ನವ್ವನ ಜಾಗದಲ್ಲಿ ಇವ್ನಿ ಅಂದ್ಕ. ಆಗ ನನ್ನವ್ವನಿಗಿಂತ ದೊಡ್ಡ ಕಷ್ಟ ನೋವು ನಂದೇನಲ್ಲ ಅನ್ನಿಸ್ತದ. ಹಂಗಂತ ಹೆರಿಗೆ ಅಷ್ಟು ಸುಲಭ ಅಂತಲ್ಲ. ಆ ಕಷ್ಟದಲ್ಲೂ ಒಂದು ಸಂತೋಷ ಅದ, ನೋವಲ್ಲೂ ನಲಿವದ, ಅಷ್ಟು ತಿಳ್ಕ. ನೀನು ಒಂದು ಜೀವಕ್ಕೆ ಜೀವ ಕೊಡೋ ಅದ್ಭುತ ಭಾವ ಸಾಕು. ನಿನ್ನ ಭಯ ನೋವು ಎಲ್ಲ ಹೋಗಕ್ಕ ಎಂದವನ ಮಾತಿಗೆ, ನಿಮ್ಮ ಮಾತು ಕೇಳಿದ್ರೆ ಸಾಕು, ಎಲ್ಲ ಭಯವೂ ಹೊರಟೋಗತ್ತೆ. ಪ್ರತಿ ಸಲ ನೀವೇ ನನ್ನ ಜೊತೆ ಆಸ್ಪತ್ರೆಗೆ ಬರಬೇಕು. ಹೆರಿಗೆ ಸಮಯದಲ್ಲೂ ನೀವು ನನಗೆ ಧೈರ್ಯ ಕೊಡಬೇಕು ಎಂದವಳ ಹಣೆಗೆ ತುಟಿಯೊತ್ತಿ, ಜೀವನದ ಎಲ್ಲ ಏಳು ಬೀಳುಗಳಲ್ಲೂ ನಿನ್ನ ಜೊತೆಲೇ ಇರ್ತೀನಿ, ಈಗ ಮಲಗು ಎಂದ. ರೀ ಎಂದು ರಾಗ ಎಳೆಯಲು ಕಣ್ಣು ಮುಚ್ಚಿಯೇ ಹೇಳು ಎಂದಿದ್ದ. ರೀ ಎಂದಳು ಮತ್ತೆ. ಏನ, ಹೊಟ್ಟೆ ಹಸಿತಾ ಇದ್ದ, ಇಲ್ಲ ಬಚ್ಚಲಿಗೆ ಹೋಗ್ಬೇಕಾ ಎಂದು ಕೇಳಲು, ಹ್ಞೂ ಎಂದು ಅವನ ಕೊರಳಲ್ಲಿ ಮೊಗದೂರಿ ಕೊರಳಿಗೆ ಮುತ್ತಿಟ್ಟಳು. ಮತ್ತೆ ನೀವು ಈಗ ನನ್ನ ಎಂದು ಹೇಳದಾದಳು. ಅವಳ ನಾಚಿಕೆ ಭರಿತ ಧ್ವನಿ ಕೇಳಿ ತನ್ನವಳ ತೋಳಲ್ಲಿ ತುಂಬಿಕೊಂಡವ ಕಿವಿಗೆ ಚುಂಬಿಸಿ, ಏನ್ ಹೇಳು ಎಂದ. ಏನಿಲ್ಲ ಎಂದಳು. ನಗು ಬಂದಿತ್ತವನಿಗೆ. ತನ್ನ ಮೊಲದ ಮರಿ ಏನು ಹೇಳಲು ಕೇಳಲು ನಾಚುತ್ತಿರುವಳು ಎಂದು. 2-3 ದಿನದಿಂದ ಮಡದಿಯ ಮುದ್ದಾಗಿ ಕಾಡಿಲ್ಲ ಅವ. ತನ್ನವನ ಮುದ್ದಾಟ ಮಿಸ್ ಮಾಡಿಕೊಂಡಿದ್ದಳು ಅವಳು. ಹಾಗಂತ ನನ್ನ ಮುದ್ದು ಮಾಡಿ ಎಂದು ಕೇಳಲಾದೀತೆ. ಆದರವ ಬಲ್ಲ. ಮೃದುವಾಗಿ ಮೊಗದ ತುಂಬ ತುಟಿಯೊತ್ತಿದ್ದ, ಮೃದುವಾಗಿಯೇ ಆದರಿಸಿದ್ದ. ತನ್ನವನ ತೋಳಲ್ಲಿ ಹಾಗೆ ಬೆರೆತುಕೊಂಡಳು. ಮುಂಜಾನೆ ಆಸ್ಪತ್ರೆಗೆ ಹೋಗಲು ತಯಾರಾಗಿದ್ದಳು ಸಪ್ತ. ಪ್ರಸಾದ್ ಕಾರ್ ಕೀ ಅಣ್ಣನ ಕೈಗಿಟ್ಟು, ಅಣ್ಣ ಕಾರಲ್ಲೇ ಹೋಗು ಇನ್ಮುಂದೆ, ಬಿಸಿಲು ಬೇರೆ, ಅತ್ತಿಗೆ ಸುಸ್ತಾಗಿರ್ತಾರೆ ಎಂದು ಹೋದ. ಮಡದಿಯತ್ತ ನೋಡಿದ್ದ. ಬೇಡ ಎಂಬಂತೆ ತಲೆ ಆಡಿಸಿದಳು. ನಕ್ಕವ ಕಾರ್ ಕೀ ಅಲ್ಲಿಯೇ ಇಟ್ಟು ಬೈಕ್ ಕೀ ಹಿಡಿದು ಹೊರಗೆ ನಡೆದ. ಭಾಗೀರಥಿ ಅವಳ ತಲೆಗೆ ದುಪ್ಪಟ್ಟ ಕಟ್ಟಿ, ಬಿಸ್ಲು ಕೂಸೆ ಎಂದರು. ನಕ್ಕವಳು, ಪ್ರಿಯಾ ನೀರಿನ ಬಾಟಲ್ ಕೊಟ್ಟು, ಅಲ್ಲೆಲ್ಲ ನೀರು ಕುಡಿಬೇಡ, ಕಾಯಿಸಿ ಆರಿಸಿರೋ ನೀರು, ಇದನ್ನೇ ಕುಡಿ ಎಂದಾಗ ನಗುತ್ತಾ ತಲೆ ಆಡಿಸಿದ್ದಳು. ಬೈಕ್ ಏರಲು ಮುಂದೆ ಸಾಗಿತ್ತು. ಕಾರು ಇಷ್ಟ ಇಲ್ವೋ ನಮ್ಮ ಅಮ್ಮವ್ರುಗ ಎಂದ ರುದ್ರನ ಬಳಸಿ. ಹೊಟ್ಟೆ ದಪ್ಪ ಆದ್ಮೇಲೆ ಬೈಕಲ್ಲಿ ಓಡಾಡೋದು ಕಷ್ಟ, ಆಗ ಕಾರಲ್ಲಿ ಹೋಗೋಣ. ಜೊತೆಗೆ ನನಗೆ ನನ್ನ ಗಂಡನ ಬೈಕ್ ಇಷ್ಟ, ಅದು ಶಬ್ದ ಮಾಡುತ್ತಾ ಮನೆ ಮುಂದೆ ಬಂದಾಗ, ಹೇ ಸಪ್ತ, ನಿನ್ನ ಗಂಡನ ಹೊತ್ತು ಬಂದೀವ್ನಿ ಅಂತ ಕೂಗಿದ ಹಾಗೆ ಆಗತ್ತೆ ಎಂದು ಗಂಡನ ಬೆನ್ನಿಗೆ ಮೊಗ ಒತ್ತಿದಳು. ನಕ್ಕಿದ್ದನವ. ಆಸ್ಪತ್ರೆ ತಲುಪಿ ಡಾಕ್ಟರ್ ಬಳಿ ಹೋಗಿದ್ದರು. ಪರೀಕ್ಷೆ ಮಾಡಿ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಎಂದು ಬರೆದುಕೊಟ್ಟಿದ್ದರು. ಎಲ್ಲವನ್ನೂ ಮುಗಿಸಿ ಡಾಕ್ಟರ್ ಮುಂದೆ ಕುಳಿತರು. ಎಲ್ಲ ರಿಪೋರ್ಟ್ಸ್ ನೋಡಿ, ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಮಿಸಸ್ ರುದ್ರ, ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪು ಹಾಲು ಎಲ್ಲ ತಿಂದು ಕುಡಿಬೇಕು.
ನೀವು ತುಂಬ ವೀಕ್ ಇದ್ದೀರಾ. ಸ್ವಲ್ಪ ಉಂಡು ತಿಂದು ಗಟ್ಟಿಯಾಗಿರಬೇಕು. ಈಗ ನೀವು ಒಬ್ಬರಲ್ಲ. ನಿಮ್ಮ ಹೊಟ್ಟೆಲಿ ಒಂದಲ್ಲ 2 ಪುಟ್ಟ ಜೀವಗಳಿವೆ. ನೀವು 2 ಮಕ್ಕಳ ತಾಯಿ ಎಂದರು ಡಾಕ್ಟರ್ ನಗುತ್ತಾ. ಆಶ್ಚರ್ಯದಿಂದ ಗಂಡನತ್ತ ನೋಡಿದಳು. ಅವ ಕೂಡ ಮಡದಿಯ ನೋಡಿ ಡಾಕ್ಟರ್ನತ್ತ ನೋಡಿದ್ದ. ಇಷ್ಟೊಂದು ಆಶ್ಚರ್ಯ ಯಾಕೆ? ನಿಮ್ಮ ಹೆಂಡತಿ ಹೊಟ್ಟೆಲಿ ಅವಳಿ ಪಾಪುಗಳಿವೆ. ಹೆಚ್ಚು ಆರೈಕೆ ಮಾಡಿ ಎಂದು ಒಂದಷ್ಟು ಸಲಹೆ ನೀಡಿದ್ದರು. ಹೊರಗೆ ಬಂದ ಕೂಡಲೇ ಅವನ ಎದೆಗೆ ಒರಗಿದಳು. ಬೆನ್ನು ನೇವರಿಸಿದ. ಸಂತೋಷ ದುಪ್ಪಟ್ಟಾಗಿತ್ತು. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.